ನೀವು ಎಷ್ಟು ಕುರಿ ಸಾಕಿದ್ರಾ ಎಲ್ಲ? ನಾವು ಎಲ್ಲ ಒಂದು 40 ಮರಿ ಸಾಕಿದ್ವಿ. ಕುರಿ ಎಷ್ಟು ಇದಾವೆ ನಿಮ್ಮವು? ಕುರಿ ಎಲ್ಲ ಒಂದು 100 ಇದಾವೆ. ಮರಿ ಎಷ್ಟು ಇದಾವೆ ಇವಾಗ? ಇವೆಲ್ಲ 40 ಇದಾವೆ. ಅದು ಎಷ್ಟು ತಿಂಗಳವ ಇದಾವೆ ಇದ್ರಾಗೆ? ಎಷ್ಟು ಬೀಡ ಇದಾವೆ? ಇದು 3 ಬ್ಯಾಚ್ ಇದಾವೆ ಇದ್ರಾಗೆ. ಇದು ಬಂದು 2 ತಿಂಗಳು ಮರಿ. ಇದು ಒಂದು ತಿಂಗಳು. ಇವೆಲ್ಲ 15 ದಿವಸ ಮರಿ. ಹಂಗೆ 3 ಬ್ಯಾಚ್ ಇದಾವೆ ಇವು. ಇವೆಲ್ಲ 15 ಟೋಟಲ್ 40 ಮರಿ ಇದಾವೆ. ಇವೆಲ್ಲ 3 ಬ್ಯಾಚ್ ಹಂಗೆ. ಏನು ಬೆಳಗ್ಗೆ ಎದ್ದ ತಕ್ಷಣ ಏನು ಫುಡ್ ಏನು ಕೊಡ್ತೀರಾ ನೀವು? ಬೆಳಗ್ಗೆ ಎದ್ದ ತಕ್ಷಣ ಇದು ಮೇವು ಕೊಡ್ತೀವಿ ನಾವು. ಇದು ಹಸಿ ಹುಲ್ಲು. ಹಸಿ ಹುಲ್ಲು ಕೊಡ್ತೀವಿ. ಮಧ್ಯಾಹ್ನ ತಿಂಡಿ ಕೊಡ್ತೀವಿ. ತಿಂಡಿ ಅಂದರೆ ಏನು? ಇದು ಮೆಕ್ಕೆಜೋಳ ಫುಡ್ ಬರುತ್ತೆ, ಅದು ಮಿಕ್ಸ್ ಮಾಡಿ ಕೊಡ್ತೀವಿ ನಾವು. ಅದಾದ್ಮೇಲೆ ಹಸಿ ಹುಲ್ಲು ಕೊಡ್ತೀವಿ. ಆಮೇಲೆ ಇವು 2 ತಿಂಗಳು ಮರಿನಾ ಇದು? ಇದು 2 ತಿಂಗಳು ಮರಿ. ಇದು 2 ತಿಂಗಳು ಮರಿ. ಇದು ತಿಂಗಳ ಮೇಲೆ ಆಗಿದೆ. ಎಷ್ಟು ತಿಂಗಳು ಮೇಯಿಸ್ತೀರಾ ಅದನ್ನ? ಇದು 3 ತಿಂಗಳು ಮೇಯಿಸ್ತೀವಿ ನಾವು. ಇದು ಹೆಣ್ಮರಿ. ಈ ಸೈಜ್ ಬಂದಲ್ಲ ಮಾರ್ಬಿಡ್ತೀವಿ ನಾವು. ಪಟ್ಟಿ ಮರಿ ಎಷ್ಟು ತಿಂಗಳು ಮೇಯಿಸ್ತೀರಾ ನೀವು? 3 ತಿಂಗಳು ಮೇಯಿಸ್ತೀವಿ. 3 ತಿಂಗಳಾದ್ಮೇಲೆ ಮಾರ್ಬಿಡ್ತೀವಿ. ಇವೆಷ್ಟು ತಿಂಗಳಾಗ ಮರಿ? ಇದು 6 ತಿಂಗಳು ಮರಿ. ಇದು ಎಷ್ಟಿದ್ದು ಟೋಟಲ್ ಇವು? ಇದು 14 ಮರಿ ಇತ್ತು ಮುಂಚೆ. ಅವು ಎಲ್ಲ ಮಾರಿದೆ. 10 ಮರಿ ಮಾರಿದೆ. ಇವು 4 ಮರಿ ಇದಾವೆ. ಯಾವ ತಳಿ ಇದು? ಇದು ನಾಟಿ, ಪ್ಯೂರ್ ನಾಟಿ. ಇದು ಕರ್ನಾಟಕದ. ಫುಡ್ ಕೊಡ್ತೀರಾ ಬೆಳಗ್ಗೆನೆ? ಬೆಳಗ್ಗೆ ತಿಂಡಿ ಇದು ಮೇವು ಕೊಡ್ತೀವಿ, ಹಸಿ ಮೇವು. ಮತ್ತೆ ಮಧ್ಯಾಹ್ನ ಹಸಿ ಮೇವು ಕೊಡ್ತೀವಿ. ಮತ್ತೆ ಸಂಜೆ ತಿಂಡಿ ಕೊಡ್ತೀವಿ. ಎಷ್ಟು ರೇಟಿಗೆ ಹೋಗ್ತಾವೆ ಇವು? ಇದು ಬಂದು 13,000 ಹೋಗ್ತವೆ. ಯಾಕೆ ಇದನ್ನು ಮಾಡ್ಬೇಕು ಅಂದ್ಕೊಂಡ್ರಿ? ಇದು ಮುಂಚೆ ಇದ್ದ ಒಂದು ಕನಸಿತ್ತು. ಅಂದ್ಕೊಂಡಿದ್ದೆ ನಾನು ಮಾಡಬೇಕು ಇದನ್ನು ಅಂತ. ಅದು ಇವಾಗ ನನಸಾಗಿದೆ. ಹಿಂಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಬೇರೆ ಎಲ್ಲ ಸಾಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಲಾಭ ಚೆನ್ನಾಗೈತಾ ಇದ್ರಾಗೆ? ಹೆಂಗೆ? ಲಾಭ ಚೆನ್ನಾಗಿದೆ. ಇದನ್ನು ಮಾಡಿದ್ರೆ ಏನೂ ಲಾಸ್ ಆಗಲ್ಲ. ಮನೆ ಹತ್ರ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ, ಆರಾಮಾಗಿ ಮಾಡ್ಕೊಂಡಿರ್ಬೋದು.